ದಕ್ಷನ ಅಹಂಕಾರದ ಅಗ್ನಿ ಯಜ್ಞಸ್ಥಳದ ಅಗ್ನಿಕುಂಡದಿಂದ ಹರಡೋ ಬೆಂಕಿಗಿಂತ ಹೆಚ್ಚು ಪ್ರಚಂಡವಾಗಿತ್ತು. ಪಾಪ ಸತಿ ಇದ್ಯಾವ ವಿಷಯನೂ ಗೊತ್ತಿಲ್ಲದೆ ಅತಿ ವೇಗದಿಂದ ಯಜ್ಞಸ್ಥಳದ ಕಡೆಗೆ ಅವಳು ಹೊರಟ್ಲು. ಮತ್ತೆ ಶಿವನ ಆಜ್ಞೆಯ ಪ್ರಕಾರ ನಂದಿ ಸತಿಯ ಹಿಂದೆ ಹೋದ. ಈಗ ಇಂಥ ಹೊತ್ತಲ್ಲಿ ಶಿವ ಎಲ್ಲಿದ್ರು? ಸತಿಯ ಪ್ರಮಾಣದ ಕಾರಣದಿಂದಾಗಿ ಶಿವ ಕೈಲಾಸದಲ್ಲಿ ಬೇಸರದಲ್ಲಿದ್ರು. ಭವಿಷ್ಯದಲ್ಲಿ ಆಗೋ ಪರಿಣಾಮನ ತಿಳ್ಕೊಂಡು ನಾರಾಯಣ ಮತ್ತೆ ಬ್ರಹ್ಮದೇವ ಕೈಲಾಸಕ್ಕೆ ಬಂದಿದ್ರು. ನಮ್ಮ ಪ್ರಣಾಮಗಳನ್ನು ಸ್ವೀಕಾರ ಮಾಡಿ ಮಹಾದೇವ. ಪ್ರಣಾಮಗಳು. ಇವತ್ತು ನನಗೆ ಯಾವ ಭಯ ಇತ್ತು ಅದೇ ಆಯಿತು ನಾರಾಯಣ. ನಾನು ಸತಿ ಪ್ರೀತಿಯನ್ನ ಸ್ವೀಕರಿಸಬೇಕು ಅಂತ ನೀವಿಬ್ರು ಹೇಳಿದ್ರಿ. ಆದಿಶಕ್ತಿ ಸ್ವರೂಪಿ ಸತಿಯನ್ನ ಮದುವೆ ಮಾಡ್ಕೊಳ್ಳೋಕೆ ಹೇಳಿದ್ರಿ. ಸೃಷ್ಟಿಯ ರಚನೆ ಸಮತೋಲನೆಗೆ ಸಹಾಯ ಮಾಡಿದೆ. ನನ್ನ ಮೌನ ಮತ್ತು ನಿರ್ಲಕ್ಷ್ಯದ ನಂತರನೂ ಸತಿಯ ಪ್ರೀತಿಯನ್ನ ಸ್ವೀಕರಿಸಿದೆ. ನನಗೆ ಗೊತ್ತಿತ್ತು ಸತಿ ದಕ್ಷನ ಅಹಂಕಾರದಲ್ಲೇ ಹುಟ್ಟಿ ಪಂಚತತ್ವಗಳಿಂದ ನಿರ್ಮಾಣ ಆದ ದೇಹ ಹೊಂದಿದ್ಲು. ಅವಳು ಆದಿಶಕ್ತಿ ಆಗೋದು ಕಷ್ಟ ಇತ್ತು. ಹಾಗೆ ಇನ್ನೊಂದು ವಿಷಯ ಗೊತ್ತಿತ್ತು. ನಾವು ಸೇರೋ ಮತ್ತೆ ಬೇರೆಯಾಗೋ ಪ್ರಕ್ರಿಯೆ ಮತ್ತೆ ಪುನರಾವರ್ತನೆ ಆಗುತ್ತೆ ಅಂತ. ನಾನು ಬೈರಾಗಿ ಅಸಹನೀಯ ನೋವಿಂದ ದೂರ ಆಗಬೇಕು ಅಂತ ಇದ್ದೆ. ಅದಕ್ಕೆ ಸತಿಯಿಂದ ದೂರ ಇದ್ದೆ. ಅವಳ ಪ್ರೀತಿಯನ್ನ ನಾನು ಸ್ವೀಕರಿಸಿರಲಿಲ್ಲ. ನನ್ನ ಪ್ರೀತಿಯನ್ನ ದಮನ ಮಾಡಿದೆ. ನಿಷ್ಠೂರನಾಗಿದ್ದೆ. ಅವಳ ಎದುರಿಗೆ ನಿರ್ವಿಕಾರ ನಿರ್ವಿಕಲ್ಪನಾಗಿದ್ದೆ. ಆದರೆ ವಿಧಿ ನೋಡಿ, ಮತ್ತೆ ಪುನರಾವರ್ತನೆ ಮಾಡೋದಕ್ಕೆ ಇವತ್ತು ಅದೇ ಚಕ್ರ ಸಿದ್ಧವಾಗಿದೆ. ಮಹಾದೇವ, ನಮಗೆ ನಿಮ್ಮ ನೋವು ಖಂಡಿತ ಅರ್ಥ ಆಗ್ತಿದೆ. ಅಲ್ಲದೆ ಮುಂದೆ ಆಗುವಂತಹ ಅನಾಹುತದ ಅರಿವಿದೆ. ಅದನ್ನು ನಿವಾರಣೆ ಮಾಡೋದಕ್ಕಂತ ನಾವು ನಿಮ್ಮ ಹತ್ರ ಬಂದಿರೋದು ಮಹಾದೇವ. ಈಗ ಅನಾಹುತ ಆಗೋದಿಕ್ಕೂ ಮೊದಲೇ ಸಮಾಪ್ತಿ ಮಾಡೋಣ. ಸತಿ ತಾಳ್ಮೆಯಿಂದಿರಬೇಕಿತ್ತು ಬ್ರಹ್ಮದೇವ. ನಡೆದಿರೋ ಘಟನೆನ ನಾವು ಸರಿ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಮುಂದೆ ಆಗೋದನ್ನ ನಾವು ಖಂಡಿತ ಸರಿ ಮಾಡಬಹುದು ಮಹಾದೇವ. ನಾವು ಹೋಗಿ ದಕ್ಷನ್ಗೆ ಅರ್ಥ ಮಾಡಿಸ್ತೀವಿ. ದಕ್ಷನಿಗೆ ಅರ್ಥ ಮಾಡಿಸೋದ್ರಿಂದ ಏನ್ ಪ್ರಯೋಜನ? ಅರ್ಥ ಮಾಡ್ಕೋಬೇಕಾಗಿರೋದು ಸತಿ. ದಕ್ಷನ ಅಹಂಕಾರ ಇಷ್ಟೊಂದು ಜಾಸ್ತಿ ಆಗುತ್ತೆ ಅಂತ ನಮಗೆ ಕಲ್ಪನೆ ಕೂಡ ಇರಲಿಲ್ಲ.
ದಕ್ಷ ತನ್ನ ಅಳಿಯನಿಗೆ ಆಮಂತ್ರಣ ಕೊಡೋದಿಲ್ಲ ಅಂತ ಅನ್ಕೊಂಡಿರ್ಲಿಲ್ಲ. ಯಜ್ಞದ ರಕ್ಷಣೆಯ ಜವಾಬ್ದಾರಿಯನ್ನು ಅವನು ನನ್ನಿಂದ ಪಡ್ಕೊಂಡಿದ್ದಾನೆ. ನನಗೆ ಸಂಶಯ ಇದೆ ಮಹಾದೇವ. ದಕ್ಷನ ಅಹಂಕಾರಕ್ಕೂ ಸತಿಯ ಸ್ವಾಭಿಮಾನಕ್ಕೂ ಮಧ್ಯೆ ಯುದ್ಧ ಖಂಡಿತ ಆಗುತ್ತೆ. ಅದರ ನಂತರ ಏನು ಅನಾಹುತ ನಡೆಯುತ್ತೋ ಅದನ್ನ ತಡೆಯೋ ಕಾರಣಕ್ಕೆ ಸತಿಯ ಜೊತೆ ನಿಮ್ಮ ಉಪಸ್ಥಿತಿಯಲ್ಲಿರೋದು ಅನಿವಾರ್ಯ ಮಹಾದೇವ. ನಾನು ನನ್ನ ಮಗ ದಕ್ಷನಿಗೆ ನಿಮ್ಮನ್ನ ಆಮಂತ್ರಣ ಮಾಡೋದಿಕ್ಕೆ ಹೇಳ್ತೀನಿ. ಅವನು ಕರೆದ್ಮೇಲೆ ಅವನು ನಿಮ್ಮನ್ನ ಅವಮಾನ ಮಾಡಿದ್ದನ್ನ ನೀವು ಕ್ಷಮಿಸಿ ಯಜ್ಞದ ಸಭೆಯಲ್ಲಿ ನೀವು ಸೇರ್ಕೊಂಡ್ಬಿಡಿ. ಬ್ರಹ್ಮದೇವ, ಅಹಂಕಾರದ ಅಂತ್ಯ ಶಬ್ದಗಳಿಂದ ಆಗೋದಿಲ್ಲ. ಅದನ್ನ ಕೊನೆ ಮಾಡಬೇಕಾಗತ್ತೆ. ನಿರ್ದಾಕ್ಷಣ್ಯವಾಗಿ ಅದನ್ನ ನಾಶ ಮಾಡಬೇಕು. ಹಾಗೆ ನಿಜ ಹೇಳಬೇಕು ಅಂದ್ರೆ ಬ್ರಹ್ಮದೇವ, ನನ್ನ ಪಾಲಿಗೆ ಅವಮಾನ ಸನ್ಮಾನ ಎಲ್ಲವೂ ಸಮಾನವಾಗಿದೆ. ನನಗೆ ಅವಮಾನದ ಭಯ ಇಲ್ಲ, ಸನ್ಮಾನದ ಮೋಹನೂ ಇಲ್ಲ. ಆದರೆ ಒಂದು ವಿಷಯ, ಒಂದು ವೇಳೆ ಸತಿಗೇನಾದ್ರೂ ಅವಮಾನ ಆದರೆ ಅದನ್ನು ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಮಹಾದೇವನ ಅನುಮಾನ ಸತ್ಯದ ರೂಪ ಪಡ್ಕೊಳ್ಳೋದಕ್ಕೆ ತುಂಬಾ ಹತ್ರದಲ್ಲಿತ್ತು. ಆ ಸಮಯ ಬಂದೇ ಬಿಟ್ಟಿತ್ತು. ಸತಿಗೆ ಅನಾಹುತ ಆಗುವಂತ ಸಮಯ ಅದು. ಅನಾಹುತ ಅಂದ್ರೆ ಸತಿಯ ಅಂತ್ಯನಾ? ಅಂತ್ಯನೋ ಆರಂಭನೋ ಅದು ಭವಿಷ್ಯದ ಗರ್ಭದಲ್ಲಿತ್ತು. ಇದು ಅಂತ್ಯನೇ. ಅದು ಈಗ ವರ್ತಮಾನದ ಮುಷ್ಟಿಲಿದೆ. ಅಮ್ಮ, ಪ್ರಣಾಮಗಳು ದೇವಿ. ಅಮ್ಮ, ನೀವು ಬಂದ್ರಾ? ಈಗ ನೀನು ನಮ್ ಜೊತೆ ಬರೋ ಸಮಯ ಆಗಿದೆ. ಆದ್ರೆ ಅಮ್ಮ, ಕಥೆ ಇನ್ನೂ ಪೂರ್ತಿಯಾಗೇ ಇಲ್ಲ. ಇದರಲ್ಲಿ ನನ್ನ ತಪ್ಪಿಲ್ಲ ಶಿವ. ಕತೆಗಿಂತ ಹೆಚ್ಚು ಮಹತ್ವಪೂರ್ಣ ನನಗೆ ನಿನ್ನ ಶಿಕ್ಷಣ. ನಿನ್ನ ಶಿಕ್ಷಣ ಅರ್ಧಕ್ಕೆ ನಿಲ್ಲೋದು ನನಗೊಪ್ಪಿಗೆ ಇಲ್ಲ. ಆದ್ರೆ ಅಮ್ಮ, ಶಿವ, ನೀನು ತುಂಬಾ ವಾದ ಮಾಡೋದ್ ಕಲ್ತಿದ್ಯಾ. ಹೊರಡು, ನಿನ್ನ ಅಣ್ಣಂದ್ರ ಜೊತೆ ಮನೆಗೆ ಹೋಗು. ನೀನು ಕ್ಷಮಿಸಿ ನನ್ನನ್ನ ದೇವಿ ಪಾರ್ವತಿ.
ಕ್ಷಮೆನ ತಪ್ಪು ಮಾಡಿದವರು ಕೇಳೋದು ದೇವಿ ಅನಸೂಯ. ನನಗೆ ಗೊತ್ತು ನೀವು ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋದು ನಾನು. ಅದಕ್ಕೆ ನಾನೇ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ನಾನು ಕತೆನ ನೀವ್ ಕೊಟ್ಟಂತ ಸಮಯದ ಒಳಗಡೆ ಮುಗಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ನನ್ನ ಮಾತಿಂದ ನಿಮಗ್ ಬೇಜಾರಾಯ್ತು ಅನ್ಸುತ್ತೆ ದೇವಿ ಪಾರ್ವತಿ. ನನ್ನ ಉದ್ದೇಶ ಅದಾಗಿರ್ಲಿಲ್ಲ. ನಾನು ಏನೇ ಹೇಳಿದ್ರು ಅದು ಶಿವನಿಗೆ ಮಾತ್ರ. ಬಹಳ ವಾದ ಮಾಡ್ತಿದ್ದಾನ ಅವನೀಗ. ಆಮೇಲೆ ಇನ್ನೊಂದು ಮಾತು, ನೀವ್ ಯಾವತ್ತೂ ತಪ್ಪಾಗಿ ತಿಳ್ಕೊಬೇಡಿ. ಶಿವ ನಿಮ್ ಹತ್ರ ಬರ್ದೇ ಇರ್ಲಿ ಅಂತ ನಾನು ಹೀಗೆಲ್ಲ ಮಾಡ್ತಾ ಇದ್ದೀನಿ ಅಂತ. ಖಂಡಿತ ಅದು ನನ್ನ ಉದ್ದೇಶ ಅಲ್ಲ. ನನ್ನ ಆಸೆ ಏನಂದ್ರೆ ಈಗ ಶಿವ ಶಿಕ್ಷಣದ ಬಗ್ಗೆ ಗಮನ ಹರಿಸ್ಬೇಕು. ನಾನು ಅವನಿಗೆ ಶಿಕ್ಷಣ ಕೊಡ್ತೀನಿ. ಇನ್ಮೇಲೆ ನಾನು ಅವನ ಅನವಶ್ಯಕ ತುಂಟಾಟವನ್ನ ತಡೆಯೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರು ಸ್ವಯಂ ಜ್ಞಾನದ ಸಾಗರನೋ ಅವರಿಗೆ ಜ್ಞಾನದ ಪಾಠನ. ನಿಸ್ಸಂದೇಹವಾಗಿ ಶಿವ ಎಲ್ಲ ಜ್ಞಾನದ ಭಂಡಾರನೇ. ಆದ್ರೆ ನಾನು ನನ್ನ ಬಾಲಶಿವನಿಗೆ ಶಿಕ್ಷಣದ ಹೊಸ ದಾರಿ ಕಂಡು ಹಿಡಿದಿದ್ದೀನಿ. ಯಾಕಂದ್ರೆ ನಾನು ಅವನ ತಾಯಿಯಾಗಿರೋ ಜವಾಬ್ದಾರಿಯನ್ನ ಹೇಗಾದ್ರೂ ಪೂರ್ತಿ ಮಾಡ್ಲೇಬೇಕು. ಅದಕ್ಕೆ ಅಲ್ವಾ ಮಹಾದೇವ ನನ್ನ ಮಗನಾಗಿ ಬಂದಿರೋದು. ಮತ್ತೆ ನಿಮ್ಗೆ ಗೊತ್ತೇ ಇದೆ, ತಾಯಿ ತನ್ನ ಮಕ್ಕಳಿಗೆ ಮೊದಲ ಗುರು ಮತ್ತೆ ಗುರುಕುಲನೂ ಆಗಿರ್ತಾಳೆ. ನನ್ನ ಆಸೆ ಒಂದೇ ದೇವಿ, ನನ್ನ ಈ ಜವಾಬ್ದಾರಿ ಪೂರ್ತಿ ಮಾಡೋಕೆ ನೀವು ನನಗೆ ಸಹಾಯ ಮಾಡಬೇಕು. ಸತಿ ಅನಸೂಯ ಮಾತಿಂದ ಮಾತೆ ಸಿಟ್ಟು ಮಾಡಿಕೊಂಡು ರುದ್ರ ರೂಪ ತಾಳಿದ್ರೆ ಆಗ ಅನರ್ಥನೇ ಆಗೋಗುತ್ತೆ. ಕೋಪ ಅನ್ನೋದು ತುಂಬ ಕೆಟ್ಟದು ದೇವಿ. ಬುದ್ಧಿ, ವಿವೇಕ, ರೂಪ ಎಲ್ಲ ಕೆಡುತ್ತೆ. ಹಾಗೆ ಕೋಪ ಮಾಡ್ಕೋಬೇಡಿ ದೇವಿ. ನೀವ್ ಹೇಳ್ತಾ ಇರೋದು ಸತ್ಯ. ನೀವು ಶಿವನ ಅಮ್ಮ. ನಿಮ್ಮ ಆಸೆನ ಪೂರ್ತಿ ಮಾಡೋದು ನನ್ನ ಧರ್ಮ ಆಗಿರುತ್ತೆ. ನಾನದನ್ನ ನಿರಾಕರಿಸೋದಿಲ್ಲ. ಆದ್ರೆ ನೀವು ಒಂದು ಮಾತನ್ನ ಮರೀತಿದ್ದೀರಾ ದೇವಿ ಅನಸೂಯ. ಯಾವ ಶಿವ ಸಮಾಧಿ ಸ್ಥಿತಿಯಲ್ಲೂ ನನ್ನ ಕತೆ ಕೇಳ್ತಿದ್ರೋ ಅವರನ್ನ ನೀವು ನನ್ನ ಕತೆಯಿಂದ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರಿ, ಹಾಗಾದ್ರೆ ಶಿವನಿಗೆ ನೀವು ನಿಮ್ಮ ಕಥೆಯನ್ನ ಹೇಳೋ ಪ್ರಯತ್ನವನ್ನ ಖಂಡಿತ ಮಾಡಿ. ಆದ್ರೆ ನಾನು ನಿಮಗೊಂದು ಮಾತು ಕೊಡ್ತೀನಿ. ನಾಳೆಯಿಂದ ಶಿವನಿಗೆ ನಿಮ್ಮ ಕಥೆಯನ್ನ ಕೇಳೋದಕ್ಕೆ ಸಮಯ ಖಂಡಿತ ಇರೋದಿಲ್ಲ. ನಿರ್ಧಾರನ ಸ್ವಯಂ ಮಹಾದೇವನೇ ಮಾಡ್ತಾರೆ ದೇವಿ ಅನಸೂಯ. ಅವರು ನನ್ನ ಕತೆ ಕೇಳ್ತಾರೋ ಅಥವಾ ನಿಮ್ಮ ಮಾತು ಕೇಳ್ತಾರೋ ನೋಡೋಣ. ಈಗಾಗ್ಲೇ ಉರಿತಾ ಇರೋ ಬತ್ತಿಗೆ ಮತ್ತೆ ಬೆಂಕಿ ಹಚ್ಚೋದಕ್ಕಾಗತ್ತಾ? ಈ ಪ್ರಶ್ನೆ ಯಾಕೆ ಋಷಿವರ್ಯ? ಇದರ ಅರ್ಥ ಏನು? ಏನಿಲ್ಲ ದೇವಿ, ಬಾಲಕರಾಗಿರೋ ತ್ರಿಮೂರ್ತಿಗಳಿಗೆ ನೀವು ಮತ್ತೆ ಶಿಕ್ಷಣ ಹೇಳ್ಕೊಡೋದು ಅಂದ್ರೆ ಅವರಿಗೆ ಜ್ಞಾನ ಕೊಡೋ ನಿಮ್ಮ ಪ್ರಯತ್ನದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ.
ದೇವಿ, ಎಲ್ಲ ಜ್ಞಾನಗಳ ಮೂಲ ಅವರು. ಅವರಿಂದ ಕೇವಲ ಜಗತ್ತಲ್ಲ, ಇಡೀ ಬ್ರಹ್ಮಾಂಡದ ಜ್ಞಾನದ ಉತ್ಪತ್ತಿಯಾಗತ್ತೆ. ಇಷ್ಟೆಲ್ಲ ಜ್ಞಾನ ಇರೋರಿಗೆ ನೀವೇನ್ ಶಿಕ್ಷಣ ಕೊಡಕ್ಕಾಗತ್ತೆ? ನನ್ನ ಪ್ರಕಾರ ಅವ್ರಿಗೆ ಯಾವ ಶಿಕ್ಷಣದ ಅವಶ್ಯಕತೆನೂ ಇಲ್ಲ. ಯಾಕೆಂದ್ರೆ ಯಾವ ವಿದ್ಯೆನೂ ಅವ್ರಿಗೆ ಬರಲ್ಲ ಅಂತ ಇಲ್ಲ. ಎಲ್ಲ ಜ್ಞಾನದಲ್ಲೂ ಅವರು ನಿಪುಣರಾಗಿದ್ದಾರೆ ದೇವಿ. ಋಷಿವರ್ಯ, ನಿಮ್ಮ ಮಾತನ್ನ ನಾನು ಒಪ್ತೀನಿ. ಉರಿತಿರೋ ಬತ್ತಿಗೆ ಮತ್ತೆ ಬೆಂಕಿನ ಹಚ್ಚೋಕ್ಕಾಗೋದಿಲ್ಲ. ಆದ್ರೆ ಉರಿತಿರೋ ಬತ್ತಿಯ ತುದಿಯ ಬೆಂಕಿನ ನೀವು ಜಾಸ್ತಿ ಮಾಡ್ಬೋದಲ್ಲ. ನಾನು ಕೇವಲ ಅಷ್ಟೇ ಮಾಡ್ತಿದ್ದೀನಿ ಋಷಿವರ್ಯ. ಜ್ಞಾನಕ್ಕೆ ಯಾವ ಅಂತ್ಯನೂ ಇಲ್ಲ. ಜ್ಞಾನ ಅನಂತವಾದದ್ದು. ಜ್ಞಾನಕ್ಕೆ ಯಾವ ಕೊನೆನೂ ಇಲ್ಲ. ಅವರೆಲ್ಲ ಜ್ಞಾನದ ಪಂಡಿತರು ದೇವಿ. ಅವರನ್ನ ಯಾವ ವಿಷಯದಲ್ಲಿ ಕಟ್ಟಾಕ್ತೀರಾ ನೀವು? ನೆನಪಿಲ್ದೇ ಇರೋದೇ ಅವರನ್ನ ಬಂಧನದಲ್ಲಿಟ್ಟಿದೆ ಋಷಿವರ್ಯ. ಅವರಿಗೆ ಸ್ವಯಂ ತಮ್ಮ ಜ್ಞಾನದ ಅರಿವಿಲ್ಲ. ಬಹುಶಃ ಅವರು ವಿದ್ಯೆ ಪಡ್ಕೋತಾ ಅವರು ತಮ್ಮ ಮೂಲ ಜ್ಞಾನದ ಪರಿಚಯ ಮಾಡಿಕೊಂಡ್ರೆ ಅದಕ್ಕೆ ಜ್ಞಾನದ ಅವಶ್ಯಕತೆ ಇದೆ. ಈಗ ಇವೆಲ್ಲ ಕಾರ್ಯಕ್ರಮದಲ್ಲಿ ಅವರಿಗೆ ಸ್ವಯಂ ಪರಿಚಯ ಆದ್ರೆ ಅಥವಾ ತಮ್ಮ ಹಳೆ ನೆನಪು ಮರಳಿ ಬಂದ್ರೆ ಆಗ ಯಾವ ಫಲಿತಾಂಶ ಸಮಯದ ಗರ್ಭದಲ್ಲಿದೆಯೋ ಅದರ ಚಿಂತೆ ಇವತ್ತ್ಯಾಕೆ ಋಷಿವರ್ಯ? ಈಗ ಅವ್ರಿಗೆ ನೆನಪು ಮರಳಿ ಬರೋದ್ರಿಂದ ಜಗತ್ತಿನ ಕಲ್ಯಾಣ ಆಗತ್ತೆ ಅನ್ನೋದಾದ್ರೆ ಒಬ್ಬ ತಾಯಿಯಾಗಿ, ಒಬ್ಬ ಮಹಾಸತಿಯಾಗಿ ನನಗೆ ದುಃಖ ಆಗೋದಿಲ್ಲ. ಬನ್ನಿ ಮಕ್ಕಳೇ, ಕೂತ್ಕೊಳ್ಳಿ. ಹೇಳಿ ಮಕ್ಕಳೇ, ನಿಮ್ಗೇನ್ ಬೇಕು? ಸಜ್ಜಿಗೆ ಅಥವಾ ಪಾಯಸನ? ನನಗ ಎರಡನ್ನೂ ಕೊಟ್ಬಿಡಿ ಅಮ್ಮ. ಅಮ್ಮ, ನನ್ಗೆ ಸಜ್ಜಿಗೆ ಬೇಕು. ನನ್ಗೆ ಪಾಯಸ ಇಷ್ಟ. ಶಿವ, ಎಲ್ರೂ ಅವ್ರವ್ರಿಗೇನ್ ಬೇಕು ಅಂತ ಹೇಳಿದ್ರು, ನೀನೇನು ಹೇಳಲೇ ಇಲ್ಲ. ನನ್ಗೇನಿಷ್ಟ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ ಅಮ್ಮ? ಯಾವುದು ನಿಮ್ಗೆ ಇಷ್ಟನೋ ಅದು ನನಗೆ ತುಂಬಾ ಇಷ್ಟ. ಆದ್ರೆ ಅಮ್ಮ, ಇವತ್ತು ನೀವು ಎಲ್ಲರಿಗೂ ಇಷ್ಟ ಆಗೋ ಅಡ್ಗೆನೆ ಯಾಕೆ ಮಾಡಿದ್ದೀರಾ? ಯಾಕಂದ್ರೆ ನಾಳೆಯಿಂದ ನಿಮ್ಮ ವಿಧಿವತ್ತಾದ ಶಿಕ್ಷಣ ಶುರುವಾಗತ್ತೆ. ಶಿಕ್ಷಣನೂ ಇಷ್ಟದ ಪ್ರಕಾರನೇ ಇರುತ್ತೆ. ಶಿಕ್ಷಣನೂ ಇಷ್ಟದ ಪ್ರಕಾರ ಹೇಗ್ ಸಿಗೋದಿಕ್ ಸಾಧ್ಯ ಅಮ್ಮ? ನೋಡು ಶಿವ, ದೇವ ಮತ್ತೆ ನಾರಾಯಣನ್ಗೆ ಪುಸ್ತಕ ಅಂದ್ರೆ ಹೆಚ್ಚು ಆಸಕ್ತಿ. ಅವರು ಪುಸ್ತಕ ಅಧ್ಯಯನ ಹೆಚ್ಚಲ್ವಾ, ಅದಕ್ಕಾಗಿ ಅವರು ಪುಸ್ತಕ ಅಧ್ಯಯನಕ್ಕೆ ಗುರುಕುಲಕ್ಕೆ ಹೋಗ್ತಾರೆ. ಮತ್ತೆ ನಾನೆಲ್ಲಿ ಹೋಗ್ತೀನಿ? ನಿನ್ನ ಆಸಕ್ತಿ ಸಾಮಾನ್ಯ ಜೀವನ ಮತ್ತು ಜೀವನದ ವ್ಯವಹಾರದ ಬಗ್ಗೆ ಇದೆ ಅಲ್ವಾ? ಅದಕ್ಕೆ ನಿನ್ನ ಮತ್ತು ಮೂರ್ಖನ್ನ ಹೊಲಕ್ಕೆ ಕಳಿಸ್ತೀನಿ. ಅಲ್ಲಿಗೆ ಹೋಗಿ ನಾಟಿ ಮಾಡಿ ಬೆಳೆ ಬೆಳೆದು ಭತ್ತ ಆಗೋವರೆಗೂ ಸಂಪೂರ್ಣ ಪ್ರಕ್ರಿಯೆಯ ಜ್ಞಾನ ಪಡ್ಕೋತೀರಾ. ಅಮ್ಮ, ಅಮ್ಮ, ನಿಮ್ ಮನೇಲಿ ಊಟ ಮಾಡದೇ ಇದ್ದಿದ್ದಕ್ಕೆ ನನ್ನನ್ನ ಕ್ಷಮಿಸಿ ಗೆಳತಿ. ಪರವಾಗಿಲ್ಲ ಗೆಳೆಯ, ಇದು ಇನ್ನೂ ಆರಂಭ. ಗೆಳತಿ, ಕತೆ ಮುಂದೆ ಏನಾಯ್ತು ಅಂತ ತಿಳ್ಕೋಬೇಕು. ನೀವು ಕತೆ ಹೇಳ್ತಾ ಇದ್ದಾಗ ನನಗೆ ಏನನ್ನಿಸ್ತಾ ಇತ್ತು ಅಂದ್ರೆ, ನನಗೂ ಈ ಕತೆಗೂ ಸಂಬಂಧ ಇದೆ ಅನ್ನಿಸ್ತಿತ್ತು. ಯಾವ ಶಿವ ಸಮಾಧಿ ಸ್ಥಿತಿಯಲ್ಲೂ ನನ್ನ ಕತೆ ಕೇಳ್ತಿದ್ರು, ಅವರನ್ನ ನೀವು ನನ್ನ ಕತೆಯಿಂದ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವ ಮಗ ತಾಯಿಗೆ ತಿನ್ನಿಸ್ದೆ ತಾನು ಊಟ ಮಾಡೋದಿಲ್ವೋ ಅವನ್ ನನ್ನ ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ. ನೆನಪು ಮರಳಿ ಬಂದ್ರೂ ಹೋಗೋದಿಲ್ಲ.
ಉಮಾ. ಊಟ ಮಾಡು.